ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸೂಪರ್ ಆಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ. ಏನಕ್ಕಂತ ಹೇಳಿ ಈ ವ್ಲಾಗಲ್ಲಿ ಹೇಳ್ತೀನಿ. ಇವಾಗ ಟಿಫನಿಗೋಸ್ಕರ ಟೊಮೆಟೊ ರೈಸ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಟೊಮೆಟೊ ರೈಸ್ಗೆ ಏನು ಬೇಕೋ ಅದೆಲ್ಲ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅವರೆಕಾಳು ಇರುತ್ತಲ್ವ ಅದನ್ನು ಹಾಕ್ಕೊಂಡೆ. ಯಾಕಂದರೆ ಸ್ವಲ್ಪ ಹಾಗೇ ನಾರ್ಮಲಾಗೇ ಇದ್ದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಮಧ್ಯೆ ಮಧ್ಯೆ ಒಂದು ಕಾಳು ಸಿಗ್ತಾಯಿದ್ರೆ ಟೇಸ್ಟ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅವರೆಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತಾ ಹೋಗ್ತೀನಿ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಮೆಥಡಲ್ಲಿ ನೀವು ಮಾಡಿದರೆ ಅಂದರೆ. ಇವಾಗ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಮಸಾಲೆ ಪದಾರ್ಥನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಶಾಜೀರನ್ನು ಯೂಸ್ ಮಾಡಿದ್ದೀನಿ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಬಿರಿಯಾನಿ ಫ್ಲೇವರ್, ಅಂದರೆ ಬಿರಿಯಾನಿ ಟೇಸ್ಟ್ ಬರುತ್ತಲ್ವ, ಫ್ಲೇವರು ಘಮ ಎಲ್ಲ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಫುಲ್ ವಿಡಿಯೋನ ಶೂಟ್ ಮಾಡೋದಕ್ಕಾಗಲಿಲ್ಲ ಅವತ್ತು. ಹಾಗಾಗಿ ಎಲ್ಲ ಮುಗಿದ ಮೇಲೆ ನಾನು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಇಂಗ್ರೀಡಿಯೆಂಟ್ಸು, ತುಂಬ ರುಚಿಯಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಬೇಕು. ಜಾಸ್ತಿ ಆ್ಯಡ್ ಮಾಡೋದು ಬೇಡ, ಸ್ವಲ್ಪ ಆ್ಯಡ್ ಮಾಡಿದರೆ ಸಾಕು. ನಮಗೆ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಇದಕ್ಕೆ ನಾನು ಜಾಸ್ತಿ ಏನು ಮಸಾಲೆ ಪದಾರ್ಥ ಆ ಥರ ಏನೂ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಅದೇ ಸ್ಮೆಲ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಜಾಸ್ತಿ ಹಾಕಿಲ್ಲ. ಇವಾಗ ಲಂಚ್ ಬಾಕ್ಸಿಗೆ ಮತ್ತು ಮನೇಲಿ ಇವಾಗ ಟಿಫನ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ರೈಸ್ ರೆಡಿ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಫಸ್ಟು ಮಕ್ಕಳಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ಮತ್ತು ಅವ್ನಿಗೆ ಸ್ಕೂಲಿಗೆ ಕಳಿಸೋದು ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟು ಬ್ರಹ್ಮರಂಗೆ ಅಜ್ಜಯ್ಯಗೆ ಇಬ್ರಿಗೂ ಕೂಡ ಟಿಫನ್ ಮಾಡಿಸೋಣ ಅಂತ ಹೇಳಿ ಅವರಿಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಅವರು ಟಿಫನ್ ಮಾಡಿಸ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇವಾಗಲೇ ಹೋಗಿ ಬರ್ಬೋದಿತ್ತು, ಆದರೆ ಮಕ್ಕಳಿಗೆ ಮತ್ತೆ ಸುಮ್ಮನೆ ಲೇಟ್ ಆಗೋದು ಬೇಡ, ಫಸ್ಟ್ ಅವರಿಗೆ ಟಿಫನ್ ಎಲ್ಲ ಕೊಟ್ಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತಲ್ವ. ಹಾಗಾಗಿ ಇವಾಗ ಅವನ್ನ ಯೂನಿಫಾರ್ಮ್ ಹಾಕ್ಸ್ಬಿಟ್ಟೆ ನಾವೀಗ ದೇವಸ್ಥಾನಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬಂದ ತಕ್ಷಣವೇ ಅವನು ಹಾಗೆ ಬ್ಯಾಗ್ ತೊಗೊಂಡು ಸ್ಕೂಲಿಗೆ ಹೋಗಿಬಿಡ್ತಾನೆ. ಹೇಗಿದ್ದರೂ ಟಿಫನ್ ಕೂಡ ಆಗಿತ್ತಲ್ವ. ಹಾಗಾಗಿ ಇವಾಗ ನಾನು ಮತ್ತು ಭ್ರಮರ, ಅಜಯ್, ಇಷ್ಟು ಜನ ಮತ್ತು ನಮ್ಮ ಮನೆಯವರು 4 ಜನ ನಾವು ಈಗ ಗಾಡೀಲಿ ಹೋಗ್ತಾ ಇದ್ದೀವಿ. ಗಾಡಿ ಮಾತ್ರ ಸಖತ್ ಯೂಸ್ ಆಗ್ತಿದೆ ಅಂತ ಹೇಳ್ಬೋದು. ಯಾವಾಗ ಏನು ಅನ್ಕೋತೀವೋ ಆ ಜಾಗಕ್ಕೆ ಹೋಗಿ ಬಂದುಬಿಡ್ತೀವಿ. ಅದೊಂದು ರೀತಿ ನಮಗೆ ಖುಷಿ ಅನಿಸುತ್ತೆ. ಹಾಗೆ ಈ ಒಂದು 4 ದಿನ ಹೆಂಗೆ ವಿಚಿತ್ರ ಆಗಿಬಿಟ್ಟಿದ್ದೀನಿ ಅಂದರೆ, ಯಪ್ಪ ಈ 4 ದಿನ ಒಂದು ರೀತಿ ನನಗೆ ಹೆಂಗೆ ಕಳೆದಿದ್ದೀನಿ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಕಣ್ಣಿಗೆ ಸರಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ, ಈ ಥರ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಫೇಸ್ ಕೂಡ ಡಲ್ ಅಂತಲೂ ಅನ್ನಿಸ್ತಾ ಇದೆ. ಇವತ್ತಿಗೆ 2 ದಿನ ಆಯಿತು, ಓಕೆನಾ. ಸೊ 2 ದಿನ ಆಯಿತು. ಇವತ್ತು ಸ್ವಲ್ಪ ಪ್ಲ್ಯಾನಿಂಗೇ ಬೇರೆ ಇತ್ತು. ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ಸಂಜೆ ನಾವು ಬೇರೆ ಕಡೆ ಒಂದು ಕಡೆ ಹೋಗೋದಿತ್ತು, ಅದೆಲ್ಲ ಕೂಡ ಕ್ಯಾನ್ಸಲ್ ಆಯಿತು. ಸಡನ್ನಾಗಿ ಭ್ರಮರಂಗೆ ಹುಷಾರಿಲ್ಲದೆ ಇರೋ ಕಾರಣ ಅದೆಲ್ಲೂ ಕೂಡ ಹೋಗೋದಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು ಇವತ್ತು ಮಾತ್ರ. ಯಾಕಂದರೆ ಇವಾಗ ಎಲ್ಲರೂ ಆರಾಮಾಗಿದ್ದರೆ, ಮಕ್ಕಳು ಕೂಡ ಚೆನ್ನಾಗಿದ್ದರೆ ನಾವು ಎಲ್ಲಿಗಾರು ಹೋಗಿ ಬರೋದಕ್ಕೆ ನಮಗೂ ಕೂಡ ಖುಷಿ ಇರುತ್ತಲ್ವ. ಹುಷಾರಿಲ್ಲದೆ ಇರೋ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋಗೋದಕ್ಕಾಗುತ್ತೆ ಹೇಳಿ. ಹಾಗಾಗಿ ನಮಗೆ ಹೋಗೋದಕ್ಕೂ ಕೂಡ ಆಗಲಿಲ್ಲ. ಯಾಕೋ ಇವತ್ತು ನಮ್ಗೆ ಟೈಮೇ ಸರಿ ಇಲ್ಲ ಅನ್ನೋ ಥರ ಆಗಿಬಿಡ್ತು. ಬರೀ ಹಾಸ್ಪಿಟಲ್ಲು ಅದು ಇದು ಅಂತ ಹೇಳಿ ಓಡಾಡೋ ಥರ ಆಯಿತು. ಹಾಗೆ ನಾವು ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಹೋಗೋದಕ್ಕಾಗಲಿಲ್ಲ ನಮಗೆ. ಅದು ಎಲ್ಲೋ ಒಂದು ರೀತಿ ನನಗೆ ಬೇಜಾರು ಅಂತ ಅನ್ನಿಸ್ತು. ನೋಡಬೇಕು, ನೆಕ್ಸ್ಟ್ ಇಯರ್ ಆದರೂ ನಾವು ಹೋಗಬೇಕು ಆ ಪ್ಲೇಸಿಗೆ ಎಲ್ಲ ಅಂತ ಅಂದ್ಕೊಂಡು ಮತ್ತೆ ಸುಮ್ಮನಾದೆ. ಇವಾಗೇನು ಮಾಡೋದಕ್ಕಾಗೋದಿಲ್ಲ ಅಲ್ವಲ್ಲ. ಮಕ್ಕಳಿಗೂ ಕೂಡ ಹುಷಾರಿಲ್ಲ ಅಂದಮೇಲೆ ಎಲ್ಲದೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕಾಗತ್ತೆ. ಹಾಗಾಗಿ ನಾನು ಕೂಡ ಸುಮ್ಮನಾದೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಫಸ್ಟು ಅಜಯ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿದಾಯಿತು. ಸ್ಕೂಲಿಗೆ ಹೋದ ಅವನು. ಇವಾಗ ಜಸ್ಟು ಅವ್ರ ಪಪ್ಪ ಕರ್ಕೊಂಡು ಹೋದ್ರು. ಅಜಯ್ನು ಭ್ರಮರನ್ ಇಬ್ಬರನ್ನೂ ಕೂಡ ಕರ್ಕೊಂಡು ಹೋದ್ರು. ಇವಾಗ ಟಿಫನ್ ಮಾಡಬೇಕು. ಟೈಮ್ ಆಗಲೇ ಎಷ್ಟು 9:30 ಆಯಿತು. ಟಿಫನ್ ಮಾಡಬೇಕು. ಆವಾಗಲೇ ಪೂಜೆ ಮಾಡೋಗಿದ್ದೆ. ಹಣ್ಣು ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಗಿದ್ದೀನಿ. ಸೊ ಏನಂದರೆ ಅಮಾವಾಸ್ಯೆ ಅಲ್ವಾ, ಇವಾಗ ಶಿವರಾತ್ರಿ ಟೈಮಲ್ಲಿ ಉಕ್ಕುಡ್ಗಾದ್ರೆ ಹೋಗ್ತಾ ಇದ್ವಿ. ಬಟ್ ಈ ಸಲ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೇ ಹೋಗಿ ದೇವಸ್ಥಾನಕ್ಕೆ ಇವಾಗ ಜಸ್ಟ್ ಹೋಗಿ ನಮಸ್ಕಾರ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ. ಶನಿವಾರ ತೇರಿದೆ. ಇವತ್ತು ಮಲ್ಲೈನ ತೇರು. ಇವತ್ತು
ಡೇಟು ಇವತ್ತು ಗುರುವಾರ ಸಂಜೆ ಇವತ್ತು ಮಲೈನ್ ತೇರಿದೆ. ಹಾಗೆ ಶನಿವಾರ ಉಕ್ಕುಡುಗಾತ್ರಿ ತೇರು. ಸೊ ಎರಡಕ್ಕೂ ಕೂಡ ಅಟೆಂಡ್ ಆಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಬೇಗ ಫಸ್ಟು ಟಿಫನ್ ಮಾಡ್ತೀನಿ. ಟಿಫನ್ ಮಾಡಿಕೊಂಡು ಭ್ರಮರಂಗ್ ತುಂಬ ಅಂದರೆ ತುಂಬ ಕೆಮ್ಮು ಹತ್ಕೊಂಡ್ಬಿಟ್ಟಿದೆ ಇಬ್ರಿಗೂ ಕೂಡ, ನನಗೂ ಭ್ರಮರಂಗೂ ಕೂಡ ಕೆಮ್ಮು. ಇವಾಗ ಅವಳಿಗೆ ಫಸ್ಟು ಅವ್ರು ಬಂದ ತಕ್ಷಣ ಅವ್ಳಿಗೆ ಶಿರಪ್ ಹಾಕಬೇಕು. ಶಿರಪ್ ಹಾಕಿ ನೆಕ್ಸ್ಟ್ ರುಟೀನ್ನ ಸ್ಟಾರ್ಟ್ ಮಾಡ್ಕೋತೀವಿ. ನೋಡಿ ವಿಡಿಯೋನ ಕಂಟಿನ್ಯೂ ಆಗಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇದನ್ನ ತೊಗೊಂಡಿದ್ದು ಯೂಸೇ ಮಾಡ್ತಾ ಇಲ್ಲ. ಯಾವಾಗೋ ಒಂದ್ಸಲ ನೆನಪಾದಾಗ ಹಾಕ್ಕೊಂಡು ಹೋಗೋದು ಈ ಥರ ಆಗ್ಬಿಟ್ಟಿದೆ. ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇದು ಸಂಜೆ ಭ್ರಮರಂಗಂತರೂ ವಿಪರೀತ ಕೆಮ್ಮಿಗೆ ಜ್ವರ ಬಂದುಬಿಡ್ತು. ಹಾಗಾಗಿ ಒಂದ್ಸಲ ಈ ಥರ ನೆಬ್ಯುಲೈಸೇಷನ್ಸ್ ಅಂತಾರಲ್ವ, ಸೊ ಅದನ್ನು ಮಾಡಿಸಿದ್ರೆ ಅವಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಕೆಮ್ಮು ಅನ್ನೋದು. ಹಾಗಾಗಿ ಅವಳಿಗೆ ಅದನ್ನು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಬಂದಿದ್ದೀನಿ. ಮನೇಲಿ ಶಿರಪ್ ಎಲ್ಲ ಇತ್ತು, ನೋಡೋಣ ಅಕಸ್ಮಾತ್ ಕಡಿಮೆ ಆಗದೆ ಇದ್ದರೆ ನೆಕ್ಸ್ಟು ನಾವು ಹಾಸ್ಪಿಟಲ್ಗೆ ನೆಕ್ಸ್ಟ್ ಕರ್ಕೊಂಡು ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಒಂದಿನ ನೋಡೋಣ ಅಂತ ಹೇಳಿ ಇದನ್ನು ಹಾಕ್ಸ್ತಾ ಇದ್ದೀನಿ. ವಿಪರೀತ ಕೆಮ್ಮು, ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಕೆಮ್ತಾ ಇದ್ದಾಳೆ. ಆ ಕೆಮ್ಮಿಗೆ ಊಟ ಮಾಡ್ತಾ ಇಲ್ಲ, ಜ್ವರ ಕೂಡ ಬಂದುಬಿಟ್ಟಿದೆ. ಮತ್ತು ಅವಳಿಗೆ ಬೇರೆ ಹಾಸ್ಪಿಟಲೆಲ್ಲ ಸೆಟ್ ಆಗೋಲ್ಲ. ಇದು ನಮ್ಮ ಮನೆ ಹತ್ರ ಇರೋಂಥ ಹಾಸ್ಪಿಟಲ್ಲೇ, ಬಟ್ ಅಲ್ಲೆಲ್ಲ ಅವಳಿಗೆ ಸರಿ ಹೋಗೋಲ್ಲ. ನೆಕ್ಸ್ಟ್ ನಾವು ಮಕ್ಕಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಇದು ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಇವತ್ತು ವಾರನೂ ಕೂಡ ಮರ್ತ್ಬಿಟ್ಟಿದ್ದೀನಿ. ಶುಕ್ರವಾರ. ಸೊ ಶುಕ್ರವಾರ ಬ್ಲಾಗು ಗುರುವಾರ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಬ್ಲಾಗು. ಆಲ್ಮೋಸ್ಟ್ ನನ್ನ ಫೇಸ್ ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು, ನನಗೂ ಕೂಡ ಹುಷಾರಿಲ್ಲ. ಮತ್ತು ಭ್ರಮರ ನೋಡಿ, ಅವಳಿಗೂ ಹುಷಾರಿಲ್ಲ. ಇಬ್ಬರು ಕೂಡ ಪೇಷಂಟ್ ಆಗಿಬಿಟ್ಟಿದ್ದೀವಿ. ಏನು ಮಾಡೋದು, ಜಸ್ಟ್ ಇವಾಗ ಸ್ವಲ್ಪ ದಿನ ಮುಂಚೆ ಹಾಸ್ಪಿಟಲ್ಗೆ ಹೋಗಿ ಬಂದು ಅಮ್ಮ ಮಾರ್ಕೆಟಿಗೆ ಹೋದ್ವಿ. ಈಗ ಜಸ್ಟ್ ಮಾರ್ಕೆಟಿಗೆ ಹೋದ್ರು. 2 ದಿನ ಆಯಿತು, ನಿದ್ದೆನೂ ಸರಿಯಾಗಿಲ್ಲ. ಫುಲ್ ಫೇಸ್ ಎಲ್ಲ ಒಂಥರ ಆಗ್ಬಿಟ್ಟಿದೆ ನೋಡಿ. 2 ದಿನ ಆಯಿತು, ನಿದ್ದೆನೂ ಇಲ್ಲ ನನಗೆ. ಇವ್ರಿಗೂ ಕೂಡ ಹುಷಾರಿರಲಿಲ್ಲ. ರಾತ್ರಿ ಎಲ್ಲ ಫುಲ್ಲು ಕೆಮ್ಮು ಅಂದರೆ ಕೆಮ್ಮು, ತುಂಬಾ ಕೆಮ್ಮು. ಹಾಗಾಗಿ 2 ದಿನವೂ ಕೂಡ. ಏನತ್ತಮ್ಮ? ಹಾಂ ಇರಲಿ ಬಾ, ಫ್ಯಾನ್ ಹಾಕು, ತುಂಬ ಶೆಕೆ ಇದೆ. 2 ದಿನವೂ ಕೂಡ ಫುಲ್ಲು ಹುಷಾರೇ ಇಲ್ಲ ನೋಡಿ. 2 ದಿನ ಆಯಿತು ಅವಳಿಗೆ ಹುಷಾರಿಲ್ದಂಗಾಗಿ. ಫುಲ್ಲು ಜ್ವರ, ಕೆಮ್ಮು, ಶೀತ. ಜಸ್ಟ್ ಈ ಥರ ಶಿರಪ್ ಹಾಕ್ಬಿಟ್ಟು ಬೇಡ ಇಲ್ಲಿಗೆ ಈಗ ತಂದ್ಬಿಡು. ಜಸ್ಟ್ ಈಗ ತಾನೇ ಶಿರಪ್ ಹಾಕಿದೆ. ಒಂದ್ಸಲ ವಾಮಿಟಿಂಗ್ ಮಾಡಿಕೊಂಡು ಕುತ್ಕೊಂಡಿದ್ದಾಳೆ. ಬೇಡಮ್ಮ, ಅದು ಓಪನ್ ಐತಿ, ಚೆಲ್ಲೋಕೈತಿ. ಅದರಲ್ಲಿ ಇಕ್ಕಿರು. 2 ದಿನ ಆಯಿತು. ಫುಲ್ಲು ಅವಳಿಗೆ ಜ್ವರ ಅಂದರೆ ಜ್ವರ, ಸಾಕಪ್ಪ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ನಮಗಂತೂ ಏನಕ್ಕೆ ಈ ಥರ ಆಯ್ತು ಅಂತ ಗೊತ್ತಿಲ್ಲ. ಸಡನ್ನಾಗಿ ನನಗೂ ಹುಷಾರಿಲ್ಲ, ಅವಳಿಗೂ ಹುಷಾರಿಲ್ಲ. ನೀರಿನ ಪ್ರಾಬ್ಲಮ್ ಏನು ಗೊತ್ತಾಗ್ತಾ ಇಲ್ಲ. ಫುಲ್ಲು ಈ ಕಡೆ ಈ ನೋಸ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಉಸಿರಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಈ ಒಂದು ನೋಸಲ್ಲಷ್ಟೇ ಉಸಿರಾಡಿ ಇಲ್ಲೆಲ್ಲ ಇದೆಲ್ಲ ಉರಿತಾ ಇದೆ. ಫುಲ್ ಇದೆಲ್ಲ ಉರಿತಾ ಇದೆ. ಸ್ವಲ್ಪ ಕೆಮ್ಮು ಬೇರೆ, ಗಂಟಲು ನೋವು, ಅದೆಲ್ಲ ಫುಲ್ಲು ಮಿಕ್ಸ್ ಆಗಿ ಏನಾಗ್ತಾಯಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅಂದರೆ ಇವ್ರು ಮಲ್ಕೊತಾ ಇಲ್ಲ. ಏನು ಮಾಡೋದು, ಹುಷಾರಿಲ್ಲಲ್ಲ ಜಾಸ್ತಿ. ಅವಳಿಗೆ ಏನು ಬೈಯೋಂಗೂ ಇಲ್ಲ, ಏನೂ ಇಲ್ಲ. ಅವಳಿಗೂ ಕೂಡ ಮಲ್ಕೊಂಡ್ರೆ ಸಾಕು ಕೆಮ್ಮು, ಕಂಟಿನ್ಯೂ ಕೆಮ್ಮು. ಮಲ್ಕೊಂಡ್ರೆ ಸಾಕು. ಏನಕ್ಕತ್ತಮ್ಮ? ಕೆಮ್ಮು ಬಂದರೆ ಮಲ್ಕೊಳಕ್ಕೆ ಆಗಲ್ಲ. ನಮಗೆ ಮಲ್ಕೊಳಕ್ಕಾಗಲ್ಲ. ಕೆಮ್ಮು ಬಂತು ಅಂದರೆ ದೊಡ್ಡವ್ರಿಗೇನೆ ನಮ್ಗೆ ಹೆಂಗಾಗುತ್ತಲ್ವ. ಸೊ ಸಣ್ಣ ಮಕ್ಳಿಗೆ ಹೆಂಗಾಗ್ಬೇಡ. ಎಷ್ಟು ಕೆಮ್ತಾ ಇದ್ದಾಳೆ ಅಂದರೆ ಇವಾಗ ಹೋಮ್ ರೆಮಿಡಿ ನಾವು ಏನು ಮಾಡ್ತೀವಿ, ಕಷಾಯ ಆಗಿರ್ಬೋದು, ಒಂದು ಏನಾದರೂ ಹೋಮ್ ರೆಮಿಡಿ ನಾನು ಮಾಡ್ತೀನಿ, ತುಂಬಾ ಮಾಡ್ತೀನಿ. ಬಟ್ ಅದನ್ನು ಅವಳು ಕುಡಿಯೋದಿಲ್ಲ. ಅವಳು ಭ್ರಮರ ಕಷಾಯ ಕುಡಿತೀಯ ಸ್ವಲ್ಪ, ಈ ಥರ ಅವಳು ಕುಡಿಯೋದೇ ಇಲ್ಲ. ಏನಾದ್ರು ಬಲವಂತ ಮಾಡಿ ಹಾಕೋದಕ್ಕೆ ಹೋಗ್ಬಿಟ್ಟು ಅದು ವಾಮಿಟಿಂಗ್ ಮಾಡ್ಕೊಂಡ್ಬಿಡೋದು. ಇಲ್ಲ ಅಂದರೆ ಅದನ್ನು ಕುಡಿಯೋದೇ ಇಲ್ಲ. ಅವಳು ಏನಾದರೂ ಹತ್ಲು ಅಂದರೆ
ಅಂದಿರ ಬಾಯಿ ಮುಚ್ಚೋದಿಲ್ಲ, ಆ ರೇಂಜಿಗೆ ಅಳ್ತಾಳೆ. ಹಂಗಾಗಿ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಜಾಸ್ತಿ ಅವಳಿಗೆ ಫೋರ್ಸ್ ಕೂಡ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇವಾಗ ಟೈಮ್ ಆಗಲೇ 1:30 ಆಯಿತು. ಇನ್ನೇನು ಅವ್ರ ಪಪ್ಪ ಬರೋ ಟೈಮು. ಅವ್ರು ಬಂದಮೇಲೆ ಮತ್ತೆ ಅವರಿಗೆ ಅಡುಗೆ ಎಲ್ಲ ಇದು ಮಾಡಿಕೊಡ್ಬೇಕು. ಮಲ್ಕೊಳ್ಳೋಣ ಅಂದರೆ ಮಲ್ಕೊಳ್ಳೋಕ್ಕೂ ಕೂಡ ಬಿಡ್ತಾ ಇಲ್ಲ. ಏನು ಮಾಡೋದು ನೋಡಿ, ಎಷ್ಟು ಕೆಮ್ತಿದ್ದಾಳೆ. ಸಖತ್ ಕೆಮ್ಮು 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 ಕೆಮ್ಮು. ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನಮಗಂತೂ. ಈ ಫೆಬ್ರವರಿ ಬಂದಿದ್ದು ಈ ಥರ ಪ್ರಾಬ್ಲಮ್ಸ್ ಅಂತೂ ಸಖತ್ತಾಗಿ ಬರ್ತಾ ಇದ್ದವು ನನಗೂ ಬ್ರಹ್ಮರಂಗೂ ಮಾತ್ರ. ಒಬ್ರು ತಪ್ಪತ್ತಿಗೆ ಒಬ್ರಿಗೆ ಹುಷಾರಿಲ್ದಂಗೆ ಆಗೋದು, ಒಬ್ರು ತಪ್ಪತ್ತಿಗೆ ಒಬ್ರಿಗೆ ಜ್ವರ, ಕೆಮ್ಮು, ಶೀತ, ನೆಗಡಿ ಇದೇ ಆಗ್ಬಿಟ್ಟಿದೆ ನನಗೆ. ಏನಮ್ಮ ಬಿಡಮ್ಮ, ಇವಾಗ ಪರವಾಗಿಲ್ಲ, ಸ್ವಲ್ಪ ಲೆಂತ್ ಬೆಳೆದಿದೆ ನೋಡಿ. ಫಸ್ಟಿಗೆ ಇಷ್ಟೇ ಜಡೆ ಹಾಕೊಂತ ಇದ್ದಿದ್ದು, ಇಷ್ಟಕ್ಕೆ ಮತ್ತೆ ಹೇರ್ ಬಿಟ್ಕೊಂತಿದ್ದೆ. ಇವಾಗ ಪರವಾಗಿಲ್ಲ, ಲೆಂತ್ ಬಂದಿದೆ. ಬೇಡ